ನಾನೇ ತೊಟ್ಟುತ್ತಾನೆಂದು ಮನೆಗಾಡಿದ ಆ ಮತಾಂಧ ಈ ಹನ್ನೆ ವೀರನ ಕಣ್ಣು ತಪ್ಪಿಸಿ ಓಡಾಡುವುದು ಸತ್ಯದ ಮಾತ. ಛತ್ರವತಿ ಶರಣು ಎಂದಿದ್ದರೆ ನಿನ್ನ ಮರಣ ತಪ್ಪುತ್ತಿತ್ತಲ್ಲವೇ ಮಗನೇ? ಇನ್ನು ಎಷ್ಟು ದಿನ ಬಾಕಿ ಉಳಿದಿತ್ತ ನಿನ್ನ ಈ ಭೂಮಿಯ ಋಣ? ಆದರೆ ನೀನು ಈ ಅಗ್ನಿವೀರನ ಮರಣ ಶಾಸನ ಬರೆಯಲು ಬಂದು ನಿನ್ನ ಮೃದಂಗ ನೀನೇ ಬಾರಿಸಿಕೊಂಡೆ ಬಿಟ್ಟೆ ಮಗನೇ. ಏ ಚಕ್ರವರ್ತಿ, ಆ ಸೃಷ್ಟಿಕರ್ತನ ಹಣೆಯ ಬರವನ್ನು ಮೊದಲು ಮಾಡುವಂತಹದ್ದು ಈ ಹಕ್ಕಿಗಿದೆ ಎನ್ನುವುದು ಈಗಲಾದರೂ ಕನ್ಫರ್ಮ್ ಆಯ್ತಾ ಬಚ್ಚ? ನೀನು ಕೊಟ್ಟ ಡೀಲು ಇವನು ಅಲ್ಲವೋ? ಇವನೇ ಆಗಿದ್ದರೆ ನಿನ್ನ ಕಣ್ಮುಂದೆನೆ ಇವನನ್ನು ಇಲ್ಲ ಎನಿಸಿಬಿಡುತ್ತೇನೆ. ವೆರಿ ಗುಡ್ ಬಾಯ್ ಅಗ್ನಿವೀರ, ವೆರಿ ಗುಡ್ ಬಾಯ್. ಒಪ್ಪಿಸಿದ ಕೆಲಸವನ್ನು ಚಿಟಿಕೆ ಹೊಡೆಯುವುದರೊಳಗಾಗಿ ಮಾಡಿ ಮುಗಿಸಿದೆ ಅಂದರೆ ನಿನಗೆ ಜೋಡಿ ಕುಟಿಗೆ ನೀರಬೇಕು ಅಗ್ನಿ. ಸಾಕು ನಿನ್ನ ಹೊಗಳಿಗೆ ಮಾತು ಕೇಳಿಕೊಂಡು ಕೂಡದು. ನಾನೇನು ಶಿವನ ಗುಡಿ ಮುಂದೆ ಕುಂತಿರುವ ನಂದಿಯಲ್ಲ ಕಡೆ, ಆ ಶಿವನ ಗರ್ಭ ಗುಡಿ ಒಳಗಿರುವ ಪರಶಿವನು ಅಲ್ಲ. ಮೊದಲು ಈ ಅಗ್ನಿವೀರನ ಪೇಮೆಂಟ್ ಕೊಟ್ಟರೆ ಇಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ. ಅಗ್ನಿ ಮಾತನಾಡುತ್ತಿದ್ದ ಮಿಗಿಲಾಗಿ ಕೊಡುತ್ತೇನೆ. ಬೆಂಗಳೂರಿನ ಅಂಡರ್ವರ್ಡ್ನಲ್ಲಿ ಈ ಚಕ್ರವರ್ತಿ ಹೆಸರು ಕೇಳಿದರೆ ಸಾಕು ಕಡೆ ನೋಡಿಕೊಟ್ಟಿದೆ ರೌಡಿಗಳ ಗುಂಪು. ಇವನು ಕೊನೆ ಸುಲಿಗೆ ಮಾಡಲು ಸುರಿ ಹಂಚಿಕೊಂಡರೆ ಸಾಕು ಇಡೀ ಪೊಲೀಸ್ ಇಲಾಖೆಯು ಸಹ ನಿತ್ಯಗೆಟ್ಟು ಪಚರ್ ಕುಟ್ಟುತ್ತಿತ್ತು. ಆದರೆ ಆಟ ಸಾಧಿಸಿ ಗಜ ಬರೆಯುವ ಈ ಚಕ್ರವರ್ತಿಗೆ ತಿರುಗು ಪಾಠ ಬಿಟ್ಟು ಒಂದು ವಾರ ಆಗದ ಕೆಲಸವನ್ನು ಕೇವಲ 24 ಗಂಟೆ ಒಳಗಾಗಿ ನೀನು ಖಳನಾಯಕನು ಅಥವಾ ಕಥಾನಾಯಕನು? ಅದು ನಿಮ್ಮ ಭಾವನೆಗಳಿಗೆ ಬಿಟ್ಟ ವಿಚಾರ. ಆದರೆ ಈ ಅಗ್ನಿವೀರ ಕಥಾನಾಯಕನಾಗಲೆಂದು ಪರಿಚಯವಾಗಬೇಕೆಂದು ಹುಟ್ಟಿದ್ದು ಈ ಅಗ್ನಿವೀರ. ನಿಮ್ಮಂತವರು ಕೊಡುತ್ತಿರುವ ಡೀಲ್ಗಳನ್ನು ಒಪ್ಪಿಕೊಂಡು ಇಂಥ ಗಾಂಡ ನನ್ನ ಮಕ್ಕಳ ರುಂಡ ಚಂಡಾಡುವ ಪುಂಡ ಪ್ರಚಂಡ ಎನ್ನುವುದಂತೂ ಖಡಕ್ಕು ಸತ್ತ. ನೋಡು, ಈ ಅಗ್ನಿವೀರನಿಗೆ ಪೇಮೆಂಟ್ ಕೊಟ್ಟು ನಿನ್ನ ಬಾಳಿನ ನೀನು ತಗೊಂಡು ಹೋಗಬಹುದಲ್ಲವೇ? ಅಗ್ನಿವೀರ, ಈ ರುದ್ರ ಭೂಮಿಯಲ್ಲಿ ನಮ್ಮಂತರ ಏನು ಮಾಡಿಕೊಟ್ಟು ಬದುಕುವುದು ಕಷ್ಟ. ಆದರೆ ಕೇವಲ ಬಿಡಿ ಗಾಸಿಗಾಗಿ ನಿರ್ಭಯವಾಗಿ ಕೊಲೆ ಸುಲಿಗೆ ಮಾಡುತ್ತಿರುವುದು ತಪ್ಪಲವೇ ಅಗ್ನಿ?
ನನ್ನವರು ತನ್ನವರನ್ನು ದೂರ ಮಾಡಿ ಬೀದಿ ಆಟದಲ್ಲಿ ಅನಾಥನನ್ನಾಗಿ ಮಾಡಿದ್ದು ಆಹಾ ಶಿವನ ಫಲವೇ. ಎಲ್ಲರಂತೆ ಪಾಪ ವೇಷವನ್ನು ಕೊಟ್ಟು ಅದಕ್ಕೆ ಅದಕ್ಕೆ ಕಂಡದಂತೆ ಸೇಡನ್ನು ಹಚ್ಚಿದ್ದು ಅವನ ತಪ್ಪಲ್ಲವೇ. ಅಗ್ನಿ ಚಕ್ರವರ್ತಿ ಹೆಸರು ಗೊತ್ತಿಲ್ಲದ ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟು ಕೂಗುತ್ತಿರುವ ಈ ಅಗ್ನಿ ಉರಿಯುವ ಅಗ್ನಿಯಾಗಿ ಕಂಡನೆಂದು ಒಬ್ಬ ಬಂದು ಅಗ್ನಿ ಎಂದು ಹೆಸರಿಟ್ಟು ಕೂಗಿದ. ಉರೆಗೂ ಮೀರಿದ ಸಹವಾಸವನ್ನು ಕಂಡು ಮತ್ತೊಬ್ಬನು ಬಂದು ವೀರಾದಿ ವೀರ ಎಂದು ಹೆಸರಿಟ್ಟು ಕೂಗಿದ. ಇವೆರಡು ಕೂಡಿದರೆ ಅಗ್ನಿ ವೀರನಾದ ನನ್ನಂತವನ ಕೈಗೆ ಸಿಗುವಂತೆ ಸೃಷ್ಟಿ ಮಾಡಿದ್ದು ಆ ಸೃಷ್ಟಿಕರ್ತನ ತಪ್ಪಲ್ಲವೇ. ಏಕೆಂದರೆ ಉರೆಗೂ ಮೀರಿದ ಸಹವಾಸವನ್ನು ಕಂಡು ಒಬ್ಬನು ವೀರಾದಿ ವೀರ ಎಂದ. ಅಗ್ನಿಯಾದ ನನ್ನಂತವನು ನಿಮ್ಮಂತರು ಮಾಡುತ್ತಿರುವ ಬಂಡಲು ಚಾಗಳನ್ನು ಕೊಚ್ಚಿ ಹಾಕಿ ಈ ಸಮಾಜದಲ್ಲಿ ದೀನ ದಲಿತರು ಕಡು ಬಡವರು ದುಡ್ಡಿಲ್ಲ ಎಂದು ಎಣಬುಗಿಯಲು ಮಶಾಣದಲ್ಲಿ ಬಂದು ಅವರು ದಾನ ಮಾಡಿದ್ದು ಆಪತ್ ಬಾಂಧವ ಎಂದು ಹೆಸರಿಟ್ಟು ಕೂಗಿತು ಈ ಸಮಾಜ. ಅಷ್ಟೇ ಅಲ್ಲ ಚಕ್ರವರ್ತಿ, ಈ ಸಮಾಜದಲ್ಲಿ ಅಚ್ಚಗರತಿಯಾಗಿ ಬಾಳಬೇಕೆಂದ ಹೆಣ್ಣನ್ನು ಕಾಪಾಡಿದೆ ಎಂದ ಮಾತ್ರಕ್ಕೆ ಆ ಹೆಣ್ಣು ಮೈ ಹೀರೋ ಎಂದು ಕಥಾನಾಯಕನಾಗಿ ಉತ್ತರಿಸಿತು ಈ ಸಮಾಜ. ಹೀಗೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಪಾತ್ರ ನಿರ್ವಹಿಸುತ್ತಿರುವ ಈ ಅಗ್ನಿ ಯಾರೆನ್ನುವುದು ಭಕ್ತನಿಗೆ ಗೊತ್ತೇ ವಿನಃ ಮತ್ತಾರಿಗೆ ಗೊತ್ತಿಲ್ಲ ಚಕ್ರವರ್ತಿ. ನನ್ನ ಚರಿತ್ರೆಯನ್ನು ಹೇಳುತ್ತಾ ಹೋದರೆ ಬೆಳಗಾದರೂ ಸಾಲದಿಲ್ಲ. ಈ ಪುಟಕ್ಕೆ ಇದೇ ನಾಟಕದ 14ನೇ ಪ್ರವೇಶದಲ್ಲಿ ತೋರಿಸುತ್ತೇನೆ ಈ ಹಂದಿ ಯಾರೆನ್ನುವುದು. ಮತ್ತೇನಾದರೂ ಬೀಳಿದರೆ ಒಂದೇ ಒಂದು ಫೋನ್ ಮಾಡು ಮಚ್ಚ.